ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮೋಘ್ ಹಾಗೂ ಆರಾಧ್ಯ ಅವರ ಪರ್ಫಾರ್ಮೆನ್ಸ್ ಆಗಿದೆ. ವೈಟ್ ಗೋಲ್ಡ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ರಮೇಶ್ ಅರವಿಂದ್ ಸರ್ ಅವರ ವೃತ್ತಿ ಜೀವನದ ಇನ್ನೊಂದು ಮಹಾನ್ ಚಿತ್ರ ಚಂದ್ರಮುಖಿ ಪ್ರಾಣಸಖಿ ಚಿತ್ರ. 2 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಈ ಚಿತ್ರ. ಅತ್ಯುತ್ತಮ ಸಂಗೀತ ನಿರ್ದೇಶಕರಾಗಿ ಕೆ ಕಲ್ಯಾಣ್ ಸರ್ ಅವರು ಒಂದು ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ. ಈಗ ಈ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ನೆಚ್ಚಿನ ಮಾಸ್ಟರ್ ಮೈಂಡ್ ಏನ್ ಹೇಳ್ತಾರೆ ಅಂತ ಕೇಳೋಣ. ರಮೇಶ್ ಸರ್, ನನಗೆ ಇನ್ಫ್ಯಾಕ್ಟ್ ಶಾಕ್ ಆಯ್ತು. ಅಂದ್ರೆ ಒಂದು 20 ವರ್ಷದ ಹುಡುಗಿಯ ಧ್ವನಿ 10 ವರ್ಷದ ಹುಡುಗಿಯೊಳಗೆ ಹೇಗ್ ಬಂತು ಅಂತ. ಅರ್ಜುನ್ ಅದೇ ಕೇಳ್ತಿದ್ದೆ, ಹೆಂಗ್ ಸರ್ ಹೀಗೆ ಆಡ್ತಾರೆ ಇವರಿಬ್ರು ಅಂತ. ಅವ್ರು ಬಹಳ ಬ್ಯೂಟಿಫುಲ್ ಆಗಿದೆ. ಇದಕ್ಕೆಲ್ಲ ಕಾರಣ ಈ ಮೆಂಟರ್ಸು, ಲಕ್ಷ್ಮಿ ಅವರು, ಇಂದು ಅವರು, ಹೇಮಂತ್ ಅವರು, ಸುಚೇತನ್, ಅನುರಾಧ. ದೇ ಟ್ರೈನ್ ದಮ್ ಲೈಕ್ ದಿಸ್. ನನಗೆ ಅರ್ಥನೇ ಆಗ್ತಿಲ್ಲ ಹೇಮಂತ್. ಈಗ ನಮ್ಮ ಮನೇಲೂ ಕಿಡ್ಸ್ ಎಲ್ಲ ಇರ್ತಾರೆ, ಓಡಾಡ್ತಿರ್ತಾರಲ್ಲ, ಹೇಗೆ ಈ ತರ ಹಾಡ್ತಾರೆ ಅಂತ. ದೆನ್ ಹಿ ಎಕ್ಸ್ಪ್ಲೈನ್, ಬಂದಾಗ ರಾ ಆಗಿರ್ತಾರೆ ಸರ್ ಇವ್ರು 5 ಜನ ಟ್ರೈನ್ ಮಾಡೋದು ಅಂತ. ಥ್ಯಾಂಕ್ ಯು ಆಲ್ 5 ಆಫ್ ಯು. ಅಮೇಸಿಂಗ್ ವರ್ಕ್. ಅಂಡ್ ಏನ್ರಿ ಇವರು ಅಮೋಘ, ನಿನ್ನ ಹೆಸರು ಅಮೋಘ ವರ್ಷ. ಆರಾಧ್ಯ, ವಾವ್ ಸರ್. ಆತ ಕೂಡ ಯಾವ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದು ಇಲ್ಲಿ ಹಾಡನ್ನ ಕಲ್ತಿರೋದು ಸರ್. ಮಧ್ಯದಲ್ಲಿ ಏನೋ ಒಂದು ಮಾಡಿದ್ನಪ್ಪ. ನನಗೆ ಅಯ್ಯೋ ಇದು ನಂಗೆ ಗೊತ್ತಿದ್ರೆ ಆತರ ಮಾಡ್ತಿದ್ದಲ್ಲ ಆಕ್ಟಿಂಗ್ ಅನಿಸ್ತಾ ಇದ್ದ ನನಗೆ. ಅವನ್ ಫೇಸ್ ಅಲ್ಲೇ ಎಕ್ಸ್ಪ್ರೆಷನ್, ಫೇಶಿಯಲ್ ಏನ್ ಕ್ಯೂಟ್ ಆಗಿತ್ತು ಅನ್ಸು. ಬಹಳ ಚೆನ್ನಾಗಿತ್ತಪ್ಪ ಇಬ್ಬರದು. ಈ ಸಾಂಗ್ ಒಂದು 6 ನಿಮಿಷ ಇದೆ ಅನ್ಸುತ್ತೆ. ಇದು ಲಾಂಗ್ ಸಾಂಗ್. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಆಕ್ಚುಲಿ ಸೀತಾರಾಮ್ ಕಾರಂತು ಒಂದು 13 ಸೀನ್ ಬರೆದಿದ್ರು. ಸೀನ್ಸ್ ಆಗಿತ್ತು ಅದು. ಸರಿ, 13 ಸೀನ್ ಶೂಟ್ ಮಾಡಿದ್ರೆ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಡೈರೆಕ್ಟರ್ಗೆ. ಕಲ್ಯಾಣ್ ಇಸ್ ಬೀಂಗ್ ಇಂಟ್ರೊಡ್ಯೂಸ್ಡ್ ಅಸ್ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಟೈಮು. ಲಿರಿಕ್ ರೈಟರ್ ಆಲ್ರೆಡಿ ಫೇಮಸ್ ಆಗಿದ್ರು. ಕಲ್ಯಾಣ್ ಹತ್ರ ಮಾತಾಡಿದ್ರು. ಕಲ್ಯಾಣ್ ಕೇಳಿದ್ದಾರೆ. ಕಲ್ಯಾಣ್ ಹೇಳಿ ಸರ್ ಒಂದು ಐಡಿಯಾ ಮಾಡ್ತೀನಿ ಸರ್, ನಾನು ಬೇಕಾದ್ರೆ ಒಂದು ಸಾಂಗ್ ಅಲ್ಲಿ ಆ 11 ಸೀನಲ್ಲಿ ಏನೇನ್ ಥಾಟ್ಸ್ ಬರುತ್ತೋ ಅದನ್ನೆಲ್ಲ ಒಂದು ಸಾಂಗ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ರೈಟ್ ವಿತ್ ದ ಸ್ಟೋರಿ ಕರೆಕ್ಟ್ ನಾನು ಹೇಳ್ತಿರೋದು. ಸೊ ಅದು ಒಂದು ಹಾಡಾಯ್ತು. ದಟ್ ಇಸ್ ಮೊದಲ ಪ್ರಯತ್ನವೇ. ಇಲ್ಲಾಂದ್ರೆ 13 ಸೀನ್ ಆಗಿ ಬರ್ಬೇಕಾಗಿತ್ತು. ಅದಲ್ಲ, ಅದು ಒಂದು ಸಾಂಗ್ ಆಗಿ ಮಾಡಿ ಅದ್ರಲ್ಲಿ ಮಾಂಟೇಜ್ ತೆಗೆದ್ವಿ. ದಟ್ ಬಿಕೇಮ್ ದಿಸ್ ಸಾಂಗ್. ಭಾವನ ಈಗ ನಗ್ತಾ ಇದಾರೆ. ಆ ಟೈಮಲ್ಲಿ ಟೋಟಲಿ ರಾ ಅಂದ್ರೆ ಏನಂದ್ರೆ ಕ್ಯಾಮರಾನ ಹೆಂಗ್ ಫೇಸ್ ಮಾಡೋದು ಗೊತ್ತಿಲ್ಲಪ್ಪ ಹುಡುಗಿ. ಆಯ್ತಾ, ಒಂದ್ ಸೀನ್ ಅಮ್ಮ ಇದೇ ಭಾವನಾ ಅಂತ ಇಟ್ಕೊಳ್ಳಿ, ನಾನ್ ಹೀರೋ ಅಲ್ವಾ, ಹಾಡು ಅಂದ್ಮೇಲೆ ಈ ಗಡ್ಡ ಒಂದಿಲ್ಲ ಅಂತ ಇಟ್ಕೊಳ್ಳಿ, ಹಿಂಗ್ ಮುಟ್ಬೇಕಪ್ಪ. ಅಷ್ಟೇ ಸೀನ್ ರೀ. 13 ಟೇಕ್ ತಗೊಂಡಿದೀವಿ. ಇಲ್ಲಿ ಬಂದ್ರೆ ಒಂದೊಂದ್ ಸಲನು ಅಂದ್ರೆ ಪದೇ ಮುಟ್ಲಿ ಅಂತ. ಸದ್ಯ ಇಡೀ ಪಿಕ್ಚರ್ ಅಲ್ಲಿ ನಾವಿಬ್ರು ಸೇರೋದೇ ಇಲ್ಲ, ಬರೀ ಫೋನಲ್ಲಿ. ಅದು ಹಾಡಲ್ಲಿ ಮಾತ್ರ ಬರುತ್ತೆ. ಇಲ್ಲ, ಒಂದು ಕಪಾಳ ಕೊಡಿಯೋದೊಂದು ಸೀನ್ ಇತ್ತು. ಕೊನೆಯಲ್ಲಿ ಶಾಡೋ ಶಾಟ್ ಇಟ್ಬಿಟ್ರು. ಇಲ್ಲ, ಇಲ್ಲಿ ಒಂದು ಪೊಯಿಟಿಕ್ ಐಡಿಯಾ ಏನ್ ಗೊತ್ತಾ, ನೆರಳನ್ನೇ ಮುದ್ದಾಡೋದು. ಅವಳು ಕೊರಳನ್ ಮುದ್ದಾಡಿದ್ರೆ ಪ್ರಾಬ್ಲಮ್, ಮುದ್ದಾಡಿದ್ರೆ ನೋ ಪ್ರಾಬ್ಲಮ್. ಯಾಕಂದ್ರೆ ಮುಟ್ಟೋದು ಪ್ರೇಮ ಅಲ್ಲ, ಹುಟ್ಟೋದು ಪ್ರೇಮ. ಅದಕ್ಕೆ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರು ರಮೇಶ್ ಸರ್. ಬ್ಯೂಟಿ ಸರ್, ಬ್ಯೂಟಿ. ಅದ್ ಕೆನ್ನೆಗೆ ಹೊಡಿಯೋದು ಒಂದಿದೆ ಅಲ್ಲ, ಸಿನಿಮಾ ಆಕ್ಟಿಂಗ್ ಅನ್ನೋದು ಆಕ್ಟಿಂಗ್ ಜೊತೆ ಒಂದು ಟೆಕ್ನಿಕ್. ಅದು ಈಗ ಕಪಾಳ ಹೊಡಿಯೋ ಸೀನ್ಸ್ ಬರುತ್ತೆ, ಫೈಟಿಂಗ್ ಸೀನ್ಸ್ ಬರುತ್ತೆ. ಏನ್ ನಿಜವಾಗ್ಲೂ ಯಾರು ಹೊಡಿಯೋದಿಲ್ಲ. ಹೊಡಿಯೋ ತರ ಟೈಮಿಂಗ್ ಬಂದಾಗ ಹಿಂಗ್ ತಿರುಗ್ಬೇಕಪ್ಪ. ಬಾ ಪುಟ್ಟಿಂಗ್ ಮಾಡ್ತೀನಿ ಬರ. ಧೈರ್ಯವಾಗಿ ಹೋಗ್ತಿದ್ದಾಳೆ ಈಗ. ಆರಾಧ್ಯ ಕಪಾಳಕ್ಕೆ ಹೊಡಿತೀನಿ ನಾನು. ಹೊಡಿಯಕ್ಕೆ ಬಂದಾಗ ನೀನ್ ತಲೆ ಹಿಂಗ್ ತೆಗ್ಬಿಡ್ಬೇಕು, ಆಯ್ತಾ. ಇವರು ರಾಜೇಶ್ ಸೌಂಡ್ ಕೊಡ್ತಾರೆ ಕರೆಕ್ಟ್ ಆಗಿ, ಚಪ್ಪಾಳ ಕೊಡ್ದಂಗೆ ಇರುತ್ತೆ. ನೋಡಮ್ಮ ಭಾವನಾ, ಇದೇ ಸೀನ್ ಇದ್ದಿದ್ದಮ್ಮ ನೋಡಿ. ಈ ಹುಡುಗಿ ಈಗ ಹೇಳ್ಕೊಟ್ಟಿದ್ದೀನಿ. ಓಕೆ, ತುಂಬಾ ಮುಂಚೆ ಮಾಡ್ಬೇಡ, ಕರೆಕ್ಟ್ ನನ್ನ ಕೈ ಇಲ್ಲಿ ಬಂದಾಗ ಮಾಡ್ಬೇಕು. ರೆಡಿ? ಅಷ್ಟೇ ತಾನೆ ಸರ್? ಇಷ್ಟಾನೆ ಮಾಡ್ಬೇಕು. ಈ ಹುಡುಗಿ ಮಾಡಿದ್ಲಲ್ಲಮ್ಮ. ಎಷ್ಟು ವಯಸ್ಸಮ್ಮ ನಿನಗೆ? 10. ಅಲ್ಲಿ ಏನಾಯ್ತು ಕೇಳಿ ರೀ. ಇಷ್ಟು ಹೇಳಿದೀವಿ, ಫುಲ್ ಫೋರ್ಸ್ ಹಿಂಗ್ ಬಂದ್ರೆ ಸರಿಯಾಗಿ ಉತ್ಕೊಂಡಿದೆ. ನೆಕ್ಸ್ಟ್ ಟೇಕಿಗೆ ಕೆನ್ನೆ ಆಲ್ರೆಡಿ ಉತ್ಕೊಂಡ್ಬಿಟ್ಟಿದೆ ನನಗೆ. ಜನಿಯಾಜಿ, ಈ ಎಪಿಸೋಡ್ ಒಂದು ಮಾಸ್ಟರ್ ಮೈಂಡ್ ಜೊತೆ ಮಾಸ್ಟರ್ ಕ್ಲಾಸ್ ತರ ಇದೆ. ನಿಜ, ಸರಿಗಮಪದಲ್ಲಿ ಒಂದು ಮಾಸ್ಟರ್ ಕ್ಲಾಸ್. ಸರ್, ಯಾರು ನಾವು ಇಷ್ಟು ದಿನ ಏನೇ ಇದ್ರು ಮ್ಯೂಸಿಕಲ್ ಆಗಿ ಕನ್ವೆ ಮಾಡ್ತಾ ಇದ್ವಿ. ಇವತ್ತು ಎಷ್ಟು ಬ್ಯೂಟಿಫುಲ್ ಆಗಿ ನೀವು ಅಯ್ಯೋ ಇವನು ಹಿಂಗೆ ಹಾಡ್ದ, ಈ ತರ ಹಾಡಿದ್ರೆ ನಾನು ಹಂಗೆ ಹ್ಯಾಕ್ ಮಾಡ್ತಿದ್ನಲ್ಲ. ಒಂದು ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಸಿಂಗರ್ ಹೆಂಗ್ ನೋಡ್ಬೇಕು ಅನ್ನೋದಕ್ಕೆ ಎಪಿಸೋಡ್. ಈ ಕ್ಲಾಸ್ ಸರಿಗಮಪನಲ್ಲಿ ದ ಮಾಸ್ಟರ್ ಮೈಂಡ್ ಅವರೊಬ್ಬರೇ ಹೇಳ್ಕೊಡಕ್ಕಾಗೋದು. ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಸರ್. ಸರ್, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೀ. ಅಂದ್ರೆ 50% ಆಫ್ ಸಿನಿಮಾ ಇಸ್ ಕ್ಯಾಸ್ಟಿಂಗ್ ಅಂತ ಹೇಳ್ತಾರೆ. ನೀವು ಕ್ಯಾಸ್ಟಿಂಗ್
ಅರ್ಧದಲ್ಲಿ 50% ಗೆದ್ದು ಬಿಡ್ತೀರಾ ಅಂತ. ಅದೇ ತರ ಈ ಸಾಂಗ್ಸ್ ಎಲ್ಲ ಬರ್ಬೇಕಾದ್ರೆ 50% ಆಫ್ ಮೈ ಪರ್ಫಾರ್ಮೆನ್ಸ್ ನಿಮ್ ರೆಕಾರ್ಡಿಂಗ್ ಸ್ಟುಡಿಯೋ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಆಲ್ ದ ಯಂಗ್ ಸಿಂಗರ್ಸ್, ನಾಳೆ ಒಬ್ಬ ಹೀರೋಯಿನ್ ನಮ್ಮ ಲಿಪ್ ಸಿಂಕ್ ಮಾಡ್ತಾರೆ ಅಂತ ಆ ಇಮೋಷನ್ ನೀವು ಕೊಡ್ಲಿಲ್ಲ ಅಂದ್ರೆ ನಾವಿಲ್ಲಿ ಏನೇ ಮಾಡಿದ್ರು ನೋಡಿ, ಇವೆಲ್ಲ ಹಾಡ್ತಿರ್ಬೇಕಾದ್ರೆ ಬರೀ ಆಡಿಯೋ ಕೇಳಿದ್ರೆ ನಮ್ಗೆ ಫೀಲ್ ಆಗ್ತಿದೆಯಲ್ಲ, ದಟ್ ಇಸ್ ದ ಇಮೋಷನ್ ದೇ ಬ್ರಿಂಗ್ ಇನ್ ರೀ. ಥ್ಯಾಂಕ್ ಯು ಆಲ್. ಅರ್ಜುನ್ ಹೇಳಿದ ಪಾಯಿಂಟ್ ಬಹಳ ಮುಖ್ಯವಾದ ಪಾಯಿಂಟ್. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಆ್ಯಂಡ್ ಅಮೋಘ್ ಆ್ಯಂಡ್ ಆರಾಧ್ಯ ಸೂಪರಾಗಿ ಹಾಡಿದ್ರಿ. ನಾನು ಕೆ ಕಲ್ಯಾಣ್ ಸರ್ ಜೊತೆಲಿ ಹತ್ತಿರದಿಂದ ನೋಡಿದ್ದೀನಿ ಅವ್ರು ಯಾವ ರೀತಿ ಕಂಪೋಸ್ ಮಾಡ್ತಾರೆ ಅಂತ. ಈ ಹಾಡು ನಾನು ಕೇಳ್ತಾ ಇದ್ರೆ ಎಕ್ಸಾಕ್ಟ್ಲಿ ನನ್ಗೆ ಗೊತ್ತು ಅವ್ರು ಹೆಂಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆ್ಯಂಡ್ ವೆರಿ ಇನ್ಸ್ಟೆಂಟ್ ಕಂಪೋಸರ್ ಅವ್ರು ಒಂದ್ಸತಿ ಸುಮ್ಮನೆ ಕಂಪೋಸಿಂಗ್ ಮಾಡೋಕ್ಕೆ ಹಿಡಿದ್ರೆ ನಾವು ಒಂದು 6-7 ಜನ ಕೀಬೋರ್ಡ್ ಪ್ಲೇಯರ್ ಇರ್ತಾ ಇದ್ವಿ. ಎಲ್ರಿಗೂ ಲೈನಾಗಿ ಎಲ್ರಿಗೂ ಒಂದು 7 ಟ್ಯೂನ್ ಕೊಟ್ಬಿಟ್ಟು ಹೋಗ್ಬಿಡೋರು. ಆ್ಯಂಡ್ ಸಾಯಂಕಾಲ ಬಂದು ಎಲ್ಲ ಒಂದ್ಸತಿ ಕೇಳೋರು, ನೆಕ್ಸ್ಟ್ ಡೇ ಅಗೇನ್ ಒಂದು 7 ಟ್ಯೂನ್. ಆ ಥರ ನನಗೆ ಗೊತ್ತಿರೋ 1000 ಟ್ಯೂನ್ ಅವ್ರ ಹತ್ರ ಅವ್ರ ಟ್ಯೂನ್ ಬ್ಯಾಂಕಲ್ಲಿದೆ. ಅಷ್ಟು ನಾನೇ ಒಂದು 250 ಸಾಂಗ್ ನುಡಿಸಿದ್ದೀನಿ ಅದರಲ್ಲಿ. ಬ್ಯೂಟಿಫುಲ್ ಲಿರಿಕ್ಸ್ ಮಾಡಿಕ್ಕಿದ್ದಾರೆ ಸರ್. ಅದು ಯಾವತ್ತು ಇಂಡಸ್ಟ್ರಿನಲ್ಲಿ ಅದಕ್ಕೆ ಅವಕಾಶ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದೆಲ್ಲ ಇಂಡಸ್ಟ್ರಿನಲ್ಲಿ ಬರಬೇಕು ಅನ್ನೋದು ನನ್ನ ಆಸೆ ಸರ್. ಗುರುಗಳೇ, ನಿಮಗೆ ಈ ಪರ್ಫಾರ್ಮೆನ್ಸ್ ಹೇಗನ್ಸ್ತು? ಕಲ್ಯಾಣ್ದು ಕಂಪೋಸಿಂಗ್ ಅಲ್ಲಿ ಒಂದು ಲಿರಿಸಿಸ್ಟ್ ಆಗಿ ಥಿಂಕ್ ಮಾಡಿ ಕಂಪೋಸ್ ಮಾಡ್ತೇನೆ ನಾನು. ಫಸ್ಟ್ ಬರೋದೇ ತಾನಾನ ಅಂತ ಬರಲ್ಲ, ಸಾಹಿತ್ಯ ಜೊತೆಗೇನೆ ಟ್ಯೂನ್ ಬರೋದು. ಅಂತ ಹೇಳ ಏನೋ ಒಂದು ಟ್ಯೂನ್ ಬರೋದೆ, ಹಂಗಲ್ಲ ಏನು ಹೇಳೋದೆ, ಸಂಜೆ ಗಾಳಿ ಬೀಸುವಾಗ ಪ್ರೇಮ ರಾಗ ಮೂಡಿದೆ ತನ್ನ ಅಂತ ಫಸ್ಟ್ ಲಿರಿಕ್ಸ್ ಕರೆಕ್ಟ್ ಸರ್. ಇಟ್ಸ್ ಅ ವೆರಿ ಗುಡ್ ಅಬ್ಸರ್ವೇಷನ್. ಅದಕ್ಕೆ ವರ್ಡ್ಸ್ ಕರೆಕ್ಟ್ ಆಗಿ ಮೀಟರ್ ಇರುತ್ತೆ ನೋಡಿ, ಬಿಕಾಸ್ ಸಾಹಿತ್ಯ ಆಗಿರೋದ್ರಿಂದ ಅದು ಕರೆಕ್ಟ್. ಅವ್ನು ಟ್ಯೂನ್ ಹೇಳೋದೇ ಲಿರಿಕ್ ಜೊತೆ ಹೇಳ್ತಾನೆ ಅವನು. ಗುಡ್, ಚೆನ್ನಾಗಿ ಹೇಳಿದ್ರಿ, ಸಕ್ಕದಾಗಿ ಹೇಳಿದ್ರಿ. ಬ್ಯೂಟಿಫುಲ್, ವೆರಿ ಮೆಚ್ಯೂರ್ಡ್ ಪರ್ಫಾರ್ಮೆನ್ಸ್ ಮ್ಯಾಮ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಅಂಡ್ ಅಫ್ ಕೋರ್ಸ್ ಭಾವನಾ ಮ್ಯಾಮ್ ಇದ್ದಾರೆ. ಒಂದ್ ಕಡೆ ಪ್ರೇಮ ಮ್ಯಾಮ್ ಸಾರಿ ಫೇಮಸ್ ಆದ್ರೆ, ಇನ್ನೊಂದ್ ಕಡೆ ನೀವು ಬಬ್ಲಿ ಆಗಿ ಹಾಕುವಂತ ಆ ಡ್ರೆಸ್ಗಳು, ಆ ಕ್ಯೂಟ್ನೆಸ್, ಆ ಹೇರ್ ಸ್ಟೈಲ್ಸ್ ನೀವು ಮಾಡಿದ್ದು, ಐ ರಿಮೆಂಬರ್ ಆಲ್ ಆಫ್ ದಟ್ ಮ್ಯಾಮ್. ಸೊ ಆ ನೆನಪುಗಳ ಜೊತೆ ಈ ಹಾಡನ್ನ ಕೇಳಿದ್ ನಿಮ್ಗೆ ಹೇಗನ್ಸ್ತು? ತುಂಬಾ ಸಂತೋಷ ಆಯ್ತು. ಇಡೀ ಕಾಪು ಉಡುಪಿ ಮತ್ತೊಂದ್ಸತಿ ನಮ್ ಕಣ್ಣೆದ್ರಿಗೆ ಬಂತು. ಬಟ್ ಮ್ಯಾಮ್ 25 ವರ್ಷ ಆಗಿದೆ ಮ್ಯಾಮ್. 25 years ಆಫ್ ಚಂದ್ರಮುಖಿ ಪ್ರಾಣಸಖಿ. ಫಸ್ಟ್ ಆಫ್ ಆಲ್ ಒಂದು 25 seconds ಚಪ್ಪಾಳೆ ಹೊಡೀರಿ ಈ ಚಿತ್ರಕ್ಕಾಗಿ. 25 years ಆಫ್ ಚಂದ್ರಮುಖಿ ಪ್ರಾಣಸಖಿ. ನೀವ್ ಹೇಳಿದ್ರಿ ಆ ಸಿನಿಮಾದಲ್ಲಿ ಜಾಸ್ತಿ ಅಂದ್ರೆ ಒಟ್ಟಿಗೆ ಆಗಲ್ಲ, ಅವರು ಕಡೆಗೆ ಆ ನೆರಳನ್ನೇ ಅವರು ಮುದ್ದಿಸುವಂತ ಒಂದು ಸೀನ್ ಬರುತ್ತೆ ಅಂತ. 25 ವರ್ಷಗಳಾದ ನಂತರ ಮೇಡಮ್ ನಿಮ್ಮಿಬ್ರನ್ನ ನಾವು ಒಂದೇ ಕಾರ್ಯಕ್ರಮದಲ್ಲಿ ನೋಡ್ತಾ ಇದೀವಿ. 25 ವರ್ಷಗಳ ನಂತರ ಆ ಸಿನಿಮಾನ ಈ ರೀತಿ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್, ರಾಜೇಶ್ ಸರ್ ಅಂಡ್ ಭಾವನಾ ಮ್ಯಾಮ್. ಅಂಡ್ ರಮೇಶ್ ಸರ್ ಅವರ ಈ ಸಂಭ್ರಮಕ್ಕೆ ನಮ್ಮ ಜೊತೆಯಾದಂತಹ ಭಾವನಾ ಮೇಡಮ್ ಅಂಡ್ ಕೆ ಕಲ್ಯಾಣ್ ಸರ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕಲ್ಯಾಣ್ ಸರ್, ನೀವಿಬ್ರು ರಮೇಶ್ ಸರ್ ಅವರ ಸ್ಪೆಷಲ್ ಎಪಿಸೋಡ್ಗೆ, ಅವರ ಸಂಭ್ರಮಕ್ಕೆ ಜೊತೆಯಾಗಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಈ ವೈಭವವನ್ನ ಇನ್ನೂ ಹೆಚ್ಚು ಮಾಡಿದ್ರಿ ನೀವಿಬ್ರು ಬಂದು. ಥ್ಯಾಂಕ್ ಯು ಕಲ್ಯಾಣ್ ಸರ್ ಅಂಡ್ ಥ್ಯಾಂಕ್ ಯು ಭಾವನಾ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.